ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗ ನಿಮಗೊಂದು ಮಾತು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ದ್ವೇಷ ಭಾಷಣದ ಬದಲಾಗಿ ಒಳ್ಳೆಯ ಕಾನೂನು ರೀ ಅದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಇರ್ಬೋದು ತಪ್ಪಿದ್ದು ತಿದ್ದೂ ಅದನ್ನು. ಹೌದು, ವ್ಯಕ್ತಿ ಸ್ವಾತಂತ್ರ್ಯ ಪೆಟ್ಟು ಬೀಳಬಾರ್ದು, ಆದರೆ ಸ್ವಾತಂತ್ರ್ಯದ ಜೊತೆಗೆ ಹಕ್ಕಿನ ಜೊತೆಗೆ ಕರ್ತವ್ಯವನ್ನು ಜ್ಞಾಪಿಸ್ಬೇಕಲ್ಲ ಇವ್ರಿಗೆ. ಟೀಕೆ ಮಾಡಿರಿ, ವಿಮರ್ಶೆ ಮಾಡಿರಿ, ಇನ್ನೊಂದು ಧರ್ಮ ವಿಮರ್ಶೆ ಮಾಡಿರಿ, ಟೀಕೆ ಮಾಡಿರಿ, ಯಾರು ತಕರಾರಿಲ್ಲ. ಆದರೆ ಇಡೀ ಸಮುದಾಯವನ್ನು ನಾಶ ಮಾಡುವಂಗೆ ಮಾಬ್ ಲಿಂಚಿಂಗ್ ಅಂತ ಮಾತುಗಳು ಮಾತಾಡಿ ಅದು ಮಾಡಿದ್ದನ್ನು ಸರಿ ಅನ್ನೋದು. ಎಷ್ಟು ಜೀವಗಳು ಹೋದವು ಕರಾವಳಿಯಲ್ಲಿ, ಯಾರ್ದೂ ಇಲ್ಲ. ಅದು ಹಿಂದೂ ಹುಡುಗದಿರಲಿ, ಮುಸ್ಲಿಂ ಹುಡುಗದಿರಲಿ, ಹುಡುಗಿದಿರಲಿ, ಯಾರ್ದೂ ಇರಲಿ, ಜೀವ ಹೋಗಿದ್ದು ಯಾರದು. ಅವ್ರ ಕುಟುಂಬಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾಯಿಲ್ಲ ಈ BJPಗರು ಅಂತ ಅನ್ನಿಸ್ತದೆ. ಈ ಮೊದಲು ಇತ್ತದು ಇಲ್ಲಂತಲ್ಲ, ಈಗ ಈ 11 ವರ್ಷ ಏನಾಯ್ತಲ್ಲ, ಈಗ ಮೋದಿಯವರ ಆಡಳಿತದಲ್ಲ ಎಷ್ಟು ಹೆಚ್ಚಾದವು. ನೀವು ಕೌಂಟ್ ಮಾಡಿರಿ, ಆತ್ಮವಿಮರ್ಶೆ ಮಾಡಿಕೊಳ್ಳೋದು. ಅದನ್ನು ಅನಿವಾರ್ಯವಾಗಿ ತರಬೇಕಾಗಿದೆ ಇವತ್ತು. ಅದನ್ನು ಹೌದು, ವಾಕ್ ಸ್ವಾತಂತ್ರ್ಯ ಅದ ಮತ್ತು ಕರ್ತವ್ಯಗಳು ಅದಾವೆ, ಕರ್ತವ್ಯ ಸರಿ, ಅದರಲ್ಲಿ ಶಿಕ್ಷೆ ದೊಡ್ಡ ಪ್ರಮಾಣದಿಲ್ಲ. ನೋಡಿರಿ, ಪೋಕ್ಸೋದೊಳಗೆ ನಮ್ಮ ಯಡಿಯೂರಪ್ಪನವರು ಸಿಗ್ಲಿಕ್ಕೆ ತಯಾರಿಲ್ಲ ಅಂದರೆ ಇದರರ್ಥ ಅಲ್ಲಿ ವೀಕ್ನೆಸ್ ಅದ ಒಂದು. ಇದರರ್ಥ ಅದು ದೊಡ್ಡ ಸಣ್ಣ ಸಿಗ್ತಾವೆ, ನಮ್ಮಂಥ ಸಣ್ಣ ಸಣ್ಣ ಮೀನುಗಳು ಸಿಗ್ತಾವೆ. ದ್ವಾಟ್ಲಿ ತಿಮ್ಮಿಂಗಲ್ಲ ಹರಿದು ಹೋಗಿಬಿಡುತ್ತೆ, ಬಲಿನ ಹರಿದು ಹೋಗಿಬಿಡ್ತಾವೆ. ಎಷ್ಟು ಜನ ರಾಜಕಾರಣಿಗಳಿಗೆ, ಎಷ್ಟು ಜನ ದೊಡ್ಡ ಮಂದಿಗೆ ಶಿಕ್ಷೆ ಆಗಿದೆ ಹೇಳ್ರಿ ನೋಡು. ಎಲ್ಲ ಜನಸಾಮಾನ್ಯರಿಗೆ ಆಗ್ತದೆ, ಅವ್ರಿಗೆ ಬರೋಬ್ಬರ ಹೆಣ್ಣು. ಆದರೆ ಅಲ್ಲಿ ಪಾಪ ಅವ್ರ ತಲೆಯಲ್ಲಿ ಇಲ್ಲದ ತುಂಬೆ, ವೈಷಮ್ಯ ತುಂಬೆ,